ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾವು ಟೆಂಪಲ್ ವಿಸಿಟ್ ಮಾಡಿದ್ವಿ. ಸೊ ಸಂಡೇ ಹೇಗಿತ್ತು, ಪೌರ್ಣಮಿ ಬಂದಿತ್ತು. ಸೊ ಅದಕ್ಕೆ ಟೆಂಪಲ್ ವಿಸಿಟ್ ಮಾಡೋಣ ಅಂತ ಹೇಳಿ ಐಡಿಯಾ ಮಾಡಿದ್ವಿ. ಯಾವ್ದಾದ್ರು ದೇವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಹೇಗಿದ್ರು ನಮ್ಮನೆ ದೇವರು ಬನಶಂಕರಿ ಮನೆ ಆಗಿರೋದ್ರಿಂದ ಅದಕ್ಕೆ ಬನಶಂಕರಿಯಲ್ಲಿರೋ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಬಟ್ ತುಂಬಾ ರಶ್ ಇತ್ತು. ಪೌರ್ಣಮಿ ಆಗಿರೋದ್ರಿಂದ ನಿಂಬೆಹಣ್ಣು ದೀಪ ಹಚ್ಚೋರು ಮತ್ತು ಜನನೂ ಸಹ ಜಾಸ್ತಿ ಇದ್ದರು. इकडे बा भूती, इकडे बम्मा. बा बेगा 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 बाय मग काय मग मामी गे बाय नि बा. ಸೊ ಕ್ಯೂ ಅಲ್ಲಿ ಹೋಗಬೇಕಾಗಿತ್ತು. ಸೊ ಕ್ಯೂ ಅಲ್ಲಿ ನಿಂತಿದ್ವಿ. ತುಂಬ ರಶ್ ಇತ್ತು, ಹೊರಗಡೆಯಿಂದ ಕ್ಯೂ ಇತ್ತು. ಸೊ ಕ್ಯೂ ಅಲ್ಲೇ ಹೋದ್ವಿ. ಬಟ್ ಬೇಗ ದರ್ಶನ ಆಯಿತು. ಜನ ಜಾಸ್ತಿ ಇರೋದ್ರಿಂದ ದರ್ಶನ 5 ನಿಮಿಷ ನಿಂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ ದೇವ್ರ ಮುಂದೆ. ಬೇಗ ಕಳಿಸ್ಕೊಳ್ಳೋರು. ಸೊ ಅದರಿಂದ ದರ್ಶನ ಬೇಗ ಆಯಿತು. ಸೊ ಏನು ಗೊತ್ತಾ ಗೈಸ್, ಒಳಗಡೆ ಕ್ಯಾಮ್ರಾ ಅಲೋ ಮಾಡೋವಾಗಿರಲಿಲ್ಲ, ಮೊಬೈಲ್ ಫೋನ್ ಅಲೋ ಇರಲಿಲ್ಲ. ಸೊ ಅದರಿಂದ ದರ್ಶನ ಅಂದರೆ ದೇವಿ ದರ್ಶನ ಅಷ್ಟು ನಾನು ಕ್ಯಾಪ್ಚರ್ ಮಾಡಲಿಲ್ಲ. ಎಂಟ್ರೆನ್ಸ್ವರೆಗೂ ಮಾಡಿದ್ದೀನಿ, ಆಚೆಯಿಂದ ಮಾಡಿದ್ದೀನಿ, ಕಾಣಿಸ್ತಿದೆ ಇಲ್ವೋ ಗೊತ್ತಾಗ್ತಿಲ್ಲ. ಬಟ್ ಒಳಗಡೆ ಅಲೋ ಇರಲಿಲ್ಲ, ಮಾಡೋಕ್ಕಾಗಲಿಲ್ಲ. ಬಟ್ ದೇವ್ರು ನೋಡೋಕೆ ತುಂಬಾ ಚೆನ್ನಾಗಿದೆ, ಕಣ್ ತುಂಬ್ಕೊಬೋದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಯಾರ್ಯಾರು ಬೆಂಗಳೂರಲ್ಲಿದ್ದು ಬನಶಂಕರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ, ದಯವಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಒಂಥರ ನೆಮ್ಮದಿ, ಒಂಥರ ಶಾಂತಿ ಸಿಗುತ್ತೆ ದೇವಿ ದರ್ಶನ ಮಾಡಾದ್ಮೇಲೆ. ಸೊ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಆ ಪ್ಲೇಸಲ್ಲಿ ಇದ್ದಾಗ. ನಮಸ್ಕಾರ ಮಾಡು. ಸೊ ಇಲ್ಲಿ ಈ ಕಡೆ ಇನ್ನೊಂದು ಬನಶಂಕರಿ ದೇವ್ರು ಮಾಡ್ತಿದ್ದಾರೆ. ಅಂದರೆ ಪೂಜೆ ಎಲ್ಲ ಅಲ್ಲೇ ಮಾಡ್ಕೊಳ್ಳೋದು. ಸೊ ಆ ದೇವ್ರನ್ನ ಕ್ಯಾಪ್ಚರ್ ಮಾಡಿದ್ದೀನಿ ಕ್ಯಾಮ್ರಾದಲ್ಲಿ. ಮೇನ್ ದೇವ್ರನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಈ ಕಡೆನೇ ದೇವಕ್ಕೆ ಪೂಜೆ ಮಾಡಿಸೋದಾಗಿರ್ಬೋದು, ಮಟ್ಟೆ ಕೊಡೋದಾಗಿರ್ಬೋದು, ಮತ್ತು ಮುಂದಿನ ದೀಪ ಹಚ್ಚೋಕ್ಕೆ ಎಲ್ಲನೂ ಈ ಕಡೆ ಹತ್ತಿರದಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಸಹ ಇದೆ ಬನಶಂಕರಿ ಮನೆ. ನೋಡಿ ಕ್ಯಾಪ್ಚರ್ ಮಾಡ್ತೀನಿ ಅನಿಸುತ್ತೆ.
ಸೊ ನಮ್ಮದು ದರ್ಶನ ಆಯಿತು. ನಾವು ಹೋಗಿದ್ದು ಈವ್ನಿಂಗು ಆ್ಯಕ್ಚುಲಿ. ಆಫ್ಟರ್ನೂನ್ ಹೋಗಿದ್ರೆ ಪ್ರಸಾದ ಸಿಕ್ಕಿರೋದು, ಬಟ್ ಆಫ್ಟರ್ನೂನ್ ನಾವು ಹೋಗೋಕ್ಕಾಗಲಿಲ್ಲ, ಬಿಸಿಲಿತ್ತು ಅಂತ ಹೇಳಿ ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡು ಈವ್ನಿಂಗ್ ಹೋದ್ವಿ. ಬಟ್ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ಪ್ರಸಾದ ಕೊಡ್ತಾಯಿದ್ರು. ಪೌರ್ಣಮಿ ಅಂತನೋ ಏನೋ ಗೊತ್ತಿಲ್ಲ, ಪ್ರಸಾದ ಸಿಕ್ತು ನಮಗೆ. ಸೊ ಪ್ರಸಾದ ನಮಗೆ ಖಾರದ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ ಎರಡೂ ಮಾಡಿದರು. ಸೊ ಪ್ರಸಾದ ಸಿಕ್ಕಿತ್ತು. ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಹೆಚ್ಚೆಚ್ಚು ವೀಡಿಯೋಗಳನ್ನ ಹಾಕ್ತೀನಿ, ಮಿನಿ ವ್ಲಾಗ್ ಮಾಡಿ ಹಾಕ್ತೀನಿ. ದ್ವಿತೀಯ ಔಟ್ಸೈಡು ಮತ್ತು ಅವಳ ದಿನಚರಿಗಳನ್ನೂ ಸಹ ಹಾಕ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.